ಹಾಯ್ ಹಲೋ, ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ತುಂಬ ದಿವಸದಿಂದ ಮಜ್ಜಿಗೆ ಸಾರು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಮಜ್ಜಿಗೆ ಸಾರು 3 ರೀತಿ ನಾವು ಮಾಡ್ತೀವಿ ನಮ್ಮ ಮಲೆನಾಡು ಸಕಲೇಶ್ಪುರ ಕಡೆ. ಒಂದು ಬಾಳೆಕಾಯಲ್ಲಿ ಮಾಡ್ತೀವಿ, ಇನ್ನೊಂದು ಮೂಲಂಗಿಲಿ ಮಾಡ್ತೀವಿ, ಇನ್ನೊಂದು ಸೌತೆಕಾಯಲ್ಲಿ ಮಾಡ್ತೀವಿ. ಬಾಳೆಕಾಯಲ್ಲಿ ಹೆಂಗೆ ಮಾಡ್ತೀವಿ ಅಂದರೆ, ಈ ಬಾಳೆಕಾಯಿ ಸಿಪ್ಪೆ ಎಲ್ಲ ತೆಗೆದು ದಪ್ಪ ದಪ್ಪ ಕಟ್ ಮಾಡಿಕೊಂಡು ಅದನ್ನು ನಾವು ಮಿಕ್ಸಿಲಿ ದಪ್ಪ ದಪ್ಪ ರುಬ್ಬಿದ್ದನ್ನು ಹಾಕ್ತೀವಿ. ಆಮೇಲೆ ಹಾಕಿದ್ಮೇಲೆ ಒಗ್ಗರಣೆ ಮಾಡ್ತೀವಿ. ತುಂಬ ಚೆನ್ನಾಗಿರೋದು. ಈ ಬಾಳೆಕಾಯಿ ಹಸಿ ತಿನ್ನೋದ್ರಿಂದ ಕೂಡ ಕಿಡ್ನಿ ಸ್ಟೋನು ಕರಗ್ತವೆ ಅಂತ ಹೇಳ್ತಾರೆ, ಡಾಕ್ಟ್ರುಗಳು ಹೇಳ್ತಾರೆ. ಸಾಮಾನ್ಯ ನುರಿತವರು ಗೊತ್ತಿರೋರು ಹೇಳ್ತಾರೆ. ಈ ಬಾಳೆಕಾಯಿ ಹಸಿಲಿ ಸೇವಿಸಬೇಕು. ಇದನ್ನು ಮಜ್ಜಿಗೆಗೆ ಹಾಕಿ ತಿನ್ನೋದ್ರಿಂದ ಕಿಡ್ನಿಲಿರುವಂಥ ಸ್ಟೋನ್ಗಳು, ಕಿಡ್ನಿಗಳು ಶುದ್ಧ ಆಗುತ್ತೆ. ನಾವು ಯಾವಾಗಲೂ ವಾರಕ್ಕೊಂದು ಸರಿ ಮಜ್ಜಿಗೆ ಸಾರು ಮಾಡ್ತೀವಿ. ಅದನ್ನು ಒಂದು ಸರಿ ವೀಡಿಯೋ ಮಾಡಿ ಗೊತ್ತಿಲ್ಲದವ್ರಿಗೆ ತೋರಿಸ್ಬೇಕು ಅಂಥೇಳಿ ನಾನು ಕೂಡ ಇದು ನಮ್ಮ ಮಲೆನಾಡು ಸಕಲೇಶ್ಪುರ ಸ್ಟೈಲಲ್ಲಿ. ಇದಕ್ಕೆ ಬೇಕಾಗುವಂಥ ಪದಾರ್ಥಗಳು: ಖಾರ ಪುಡಿ, ಧನಿಯಾ ಪುಡಿ, ಬೆಳ್ಳುಳ್ಳಿ, ಶುಂಠಿ, ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಗ್ಗರಣೆಗೆ ಬೇಕಾದಂಥ ಬೆಳ್ಳುಳ್ಳಿ, ಜೀರಿಗೆ, ಸಾಸಿವೆ, ಕರಿಬೇವು. ಇದು ಮಜ್ಜಿಗೆ ಸಾರೆಲ್ಲ ಆದಮೇಲೆ ಚಿಕ್ಕದಾಗಿ ಪೀಸ್ ಮಾಡಿಕೊಂಡು ರೆಡಿ ಅದನ್ನು ಮಜ್ಜಿಗೆ ಸಾರಿಗೆ ಹಾಕೋದು. ಇದು ಒಗ್ಗರಣೆಗೆ ಹಾಕೋದಲ್ಲ, ಇದನ್ನು ಕಟ್ ಮಾಡಿಬಿಟ್ಟು ಸಾರಿಗೆ ಹಾಕಬೇಕು. ಓಕೆ, ನಾವೀಗ ಇದನ್ನು ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಈಗ ಬಾಳೆಕಾಯಿನ ನಾವು ಸಿಪ್ಪೆ ತೆಗೆದು ಕಟ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ನಿಮಗೆಲ್ಲ ಗೊತ್ತಿರುತ್ತೆ, ಇದು ಬಜ್ಜಿ ಬಾಳೆಕಾಯಿ. ಇದು ನಮ್ಮ ತೋಟದ್ದು, ಇದು ಫ್ರೆಶ್ ಆಗಿ ನಮ್ಮ ಮನೆಯವ್ರಿಂದ ತಂದಿದ್ದು, ನಮ್ಮ ತೋಟದ್ದು. ನಮ್ಮೂರ ಕಡೆ ಕರಿಬಾಳೆಕಾಯಿ ಅಂತ ಹೇಳ್ತಾರೆ. ಇದು ಸಾರಿಗೆ ಬಜ್ಜಿಗೆ ಮಾತ್ರ ಯೂಸ್ ಮಾಡ್ತೀವಿ ನಾವು. ಇದನ್ನು ತಿನ್ನೋಕ್ಕೆ ಯೂಸ್ ಮಾಡಲ್ಲ. ನೋಡಿದ್ದೆಲ್ಲ ಗೊತ್ತಿರುತ್ತೆ. ಬಜ್ಜಿ ಬಾಳೆಕಾಯಿ ಅಂತ ಕರೀತಾರೆ ಬೆಂಗಳೂರು ಕಡೆ. ನಮ್ಮೂರಲ್ಲಿ ಕರಿಬಾಳೆಕಾಯಿ ಅಂತ ಕರಿತೀವಿ ನಾವು. ನಮ್ಮ ತೋಟದ್ದು ಫ್ರೆಶ್ ಆಗಿದೆ, ತಂದಿದ್ದೀನಿ. ಈಗ ಅದನ್ನು ಕಟ್ ಮಾಡೋದು ಹೇಗೆ ಕಟ್ ಮಾಡೋದು ತೋರಿಸ್ಕೊಡ್ತೀನಿ ನೋಡಿ. ಹೀಗೆ ಸಿಪ್ಪೆ ತಗೊಂಡು, ಪೂರ ಏನು ಬೇಡ, ಹಿಂಗಿದ್ದರೆ ಒಳ್ಳೆಯದೆಯಾ. ಈ ಥರ ಸಿಪ್ಪೆ ತಗೊಂಡು ಹಿಂಗೆ ಕಟ್ ಮಾಡ್ಕೊಂಡು ಇದರಲ್ಲಿ ಮಿಕ್ಸಿಲಿ ರವೆ ಥರ ಸ್ವಲ್ಪ ದಪ್ಪ ದಪ್ಪ ಇರಬೇಕು, ಫುಲ್ ನೈಸ್ ಆಗಬಾರ್ದು. ಸ್ವಲ್ಪ ದಪ್ಪ ದಪ್ಪ ಮಿಕ್ಸಿಲಿ ಹೊಡ್ಕೋಬೇಕು. ಪೌಡ್ರ್ ಮಾಡೋಕ್ಕೆ ಜೀರಿಗೆ ಹಾಕೋತಿದ್ದೀನಿ. ಈ ಮಜ್ಜಿಗೆ ಸಾರಿಗೆ ಜೀರಿಗೆ ಬೆಳ್ಳುಳ್ಳಿ ಜಾಸ್ತಿ ಇದ್ದಷ್ಟು ಅದು ಸುಗಂಧ ಮತ್ತು ಅದು ರುಚಿ. ನೋಡಿ, ನಾನು 2 ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಇದು ಪುಡಿ ಮಾಡೋಕ್ಕೆ ಫಸ್ಟು ನಾವೇನು ಮಾಡಬೇಕು, ಈ ಜೀರಿಗೆ, ಖಾರ ಪುಡಿ, ಧನಿಯಾ ಪುಡಿ ಪೌಡ್ರ್ ಮಾಡ್ಕೋಬೇಕು. ಇಲ್ಲ ಜೀರಿಗೆ ಬರೀ ಜೀರಿಗೆ ಹಾಕಿ ಪೌಡ್ರ್ ಆಗಲ್ವಲ್ಲ, ಅದಕ್ಕೆ ಜೀರಿಗೆ, ಖಾರ ಪುಡಿ, ಧನಿಯಾ ಪುಡಿನ ಫಸ್ಟು ಪೌಡ್ರ್ ಮಾಡ್ಕೊಳ್ಳೋಣ. ನೋಡಿ, ಎಣ್ಣೆಯಲ್ಲಿ ಹುರಿದಿದ್ದ ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ, ಅದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಈಗ ರುಬ್ತಿದ್ದೀನಿ. ಆಮೇಲೆ ಬಾಳೆಕಾಯಿ ಹಾಕಿ ರುಬ್ಬಬೇಕು. ಮೆಣಸಿನ್ಕಾಯಿ ಮತ್ತು ಜೀರಿಗೆ, ಬೆಳ್ಳುಳ್ಳಿ, ಈರುಳ್ಳಿ, ಅದ್ರ ಜೊತೆ ಈಗ ಬಾಳೆಕಾಯಿ ಹಾಕೋಣ. ಬಾಳೆಕಾಯಿ ಹಾಕ್ಬಿಟ್ಟು ಇವಾಗ ರುಬ್ಬೋಣ. ಮೊಸರು ಹಾಕ್ಕೊಂಡ್ರೆ ನೀರು ಹಾಕೋದು ತಪ್ಪುತ್ತೆ. ನಾವು ಗಟ್ಟಿ ಬೇಕಂದರೆ ಗಟ್ಟಿ ಮಾಡ್ಕೊಬೋದು ಸಾರು, ತಳ್ಳು ಬೇಕಂದ್ರೆ ತಳ್ಳು ಮಾಡ್ಕೊಬೋದು. ಗಟ್ಟಿ ಇದ್ರೇ ಚೆಂದ. ನಾನು ನೀರಿನ ಬದಲು ಮೊಸರು ಹಾಕ್ಕೊಂಡಿದ್ದೀನಿ. ನೋಡಿ, ಮಸಾಲೆ ಎಲ್ಲ ರೆಡಿ ಆಯಿತು. ನೋಡಿ, ಇದಕ್ಕೆ ಮೊಸರು ಹಾಕೋದು. ನೀವು ಮೊಸರು ತಳ್ಳಗೆ ಬೇಕಾದ್ರೆ ಹಾಕೋಬೋದು, ಗಟ್ಟಿಗೆ ಬೇಕಾದ್ರೆ ಹಾಕೋಬೋದು. ಗಟ್ಟಿ ಇದ್ರೇ ಚೆನ್ನಾಗಿರುತ್ತೆ, ತಳ್ಳಗಿರೋದಕ್ಕಿಂತ ಸ್ವಲ್ಪ ಗಟ್ಟಿ ಇದ್ದರೆ ಚೆನ್ನಾಗಿರುತ್ತೆ. ಅಂದರೆ ನಮ್ಮೂರ ಸ್ಟೈಲು, ನಮಗೆ ನಮ್ಮ ಮಲೆನಾಡಲ್ಲಿ ಸಕಲೇಶ್ಪುರ ಕಡೆ ಇದರಲ್ಲಿ ಮಾಡ್ತಾರೆ ಜಾಸ್ತಿ. ರುಚಿಯಾಗಿರುತ್ತೆ. ಜಾಸ್ತಿ ಮಳೆಗಾಲದಲ್ಲಿ ತುಂಬ ರುಚಿಯಾಗಿರುತ್ತೆ. ಊಟ ಸೇರೋದಕ್ಕೂ ಆ ಮಜ್ಜಿಗೆ ಸಾರು ಮಾಡಿಕೊಂಡ್ರು ತುಂಬ ಚೆನ್ನಾಗಿರುತ್ತೆ. ಮಜ್ಜಿಗೆ ಸಾರು ಯಾವಾಗ ತಿನ್ನಬೇಕು ಅಂತೀವಿ ಆವಾಗ ನಾವು ಮಾಡ್ಕೋತೀವಿ. ಇದಕ್ಕಿವಾಗ ನಾವು ಈರುಳ್ಳಿ ಕಟ್ ಮಾಡಿದ್ನಲ್ಲ ಅದನ್ನು ಹಾಕ್ಕೊಂಡೆ. ನೋಡಿ, ಇದಕ್ಕೀಗ ಲಾಸ್ಟ್ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಉಪ್ಪು ಹಾಕಿದ್ದೀನಿ. ಅರ್ಧ ಲೀಟ್ರು ಮೊಸರು ಕಂಪ್ಲೀಟಾಗಿ ಹಾಕಿದ್ದೀನಿ. ಅಷ್ಟನ್ನ ಹಾಕಿದ್ದೀನಿ. ಇವಾಗ ಮಿಕ್ಸ್ ಮಾಡಿ ಒಗ್ಗರಣೆ ಹಾಕಿದ್ರೆ ಮಜ್ಜಿಗೆ ಸಾರು ರೆಡಿ ಆಗಿದೆ. ಕೊನೆಯದಾಗಿ ಒಗ್ಗರಣೆ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆ, ಕರಿಬೇವು, ಸಾಸಿವೆ ಹಾಕಿ ಕೊನೆಯದಾಗಿ ಒಗ್ಗರಣೆ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಯಶೋಧರಾಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇದು ನಾನು ಹಾಕಬೇಕು ಅಂತ ತುಂಬ ದಿವಸದಿಂದ ಈ ವಿಡಿಯೋನ ಅಂದ್ಕೊಂಡಿದ್ದೆ. ಇದು ಕಿಡ್ನಿ ಸ್ಟೋನ್ ಇದ್ದವ್ರಿಗೋಸ್ಕರನೇ, ಮತ್ತು ಗ್ಯಾಸ್ಟ್ರಿಕ್ ಇದ್ದರೂ ಕೂಡ ಇದು ಚೆನ್ನಾಗಿ ಮೋಷನ್ ಎಲ್ಲ ಹೋಗುತ್ತೆ. ಬಾಳೆಕಾಯಿ ಎಲ್ಲ ಸಾರಿನ ಬಾಳೆಕಾಯಿ ಈ ಎಲ್ಲ ಜೀರ್ಣಶಕ್ತಿನ ಮಾಡುವಂಥದ್ದು ಆಗಿದೆ. ಧನ್ಯವಾದಗಳು. ಮಾಡ್ಕೊಳ್ಳಿ, ನೋಡ್ಕೊಳ್ಳಿ, ತಿನ್ಕೊಳ್ಳಿ.